ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಯಾಶ್ ವಿಲಾಗ್. ಮಗಳಿಗೆ ಹುಷಾರಿರಲಿಲ್ಲ, ನೈಟೆಲ್ಲ ಫುಲ್ಲು ವಾಮಿಂಟ್ ಮಾಡ್ತಾಯಿದ್ಲು, ಬೆಳಗ್ಗೆನೂ ವಾಮಿಂಟಿಂಗು. ಮೇ ಬಿ ಸ್ಯಾಟರ್ಡೆ ಫಿಶ್ ಮಾಡಿದ್ವಲ್ಲ, ಅವಳಿಗೆ ಸ್ವಲ್ಪ ತಿನ್ನಿಸಿದ್ದೆ, ಅವಳಿಗೆ ಡೈಜೆಷನ್ ಪ್ರಾಬ್ಲಮ್ ಆಗಿದೆ ಅಂತ ಅನಿಸುತ್ತೆ. ಸೊ ಬೆಳಗ್ಗೆಯಿಂದ ಹೀಗೆ ಇದ್ದಾಳೆ. ಇವಾಗ ಅದು ಸ್ಪೀಡ್ ಅವಳಿಗೆ ಹುಷಾರಿರಲಿಲ್ಲ ಅಲ್ವಾ, ಸೊ ಅದಕ್ಕೆ ಬೆಳಗ್ಗೆಯಿಂದ ಆ್ಯಕ್ಟಿವೇ ಇರಲಿಲ್ಲ, ಅವಳು ಆಟ ಆಡ್ತಾ ಇರಲಿಲ್ಲ, ಏನೂ ಮಾಡ್ತಾ ಇರಲಿಲ್ಲ, ಬರೀ ನಮ್ಮ ಕೈ ಮೇಲೆ ಇದ್ಲು. ಸೊ ಅದಕ್ಕೆ ಅವಳಿಗೆ ಚೇಂಜ್ ಇರುತ್ತೆ ಅಂತ ಹೇಳ್ಬಿಟ್ಟು ಆಂಟಿ ಮನೆಗೆ ಹೋಗ್ತಾ ಇದ್ವು. ಸ್ನೂಫಿ ನೋಡ್ದ ನಮ್ಮ ಆಂಟಿಗೆ ಸರ್ಪ್ರೈಸ್ ಕೊಡೋಣ ಅಂತ ಬಂದಿದ್ದೀವಿ. ಅವ್ರಿಗೂ ಗೊತ್ತಿಲ್ಲ ಬರ್ತೀವಿ ಅಂತ, ನೋಡೋಣ ಹೆಂಗಿರುತ್ತೆ ಅಂತ. ಫೈನಲಿ ನೋಡ್ಬಿಟ್ರು ಅವರು, ಇನ್ನೆಂತ ಸರ್ಪ್ರೈಸ್. ಸ್ನೂಫಿ ಯಾರು ಬಂದಿದ್ದಾರೆ ನೋಡು. ಏ ಆಂಟಿ ಸರ್ಪ್ರೈಸ್. ಬರ 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 ಬೊಗಳೋದೇನ ಅಲ್ಲಿ ಬಾ. ಬುಗುಳೋದು ಎಲ್ಲ ಕಡೆ ರೌಂಡಾ? ಸುಮ್ಮನೆ ಎಲ್ಲ ಕಡೆ ಹುಷಾರಿಲ್ಲ ಅವಳಿಗೆ, ಅದಕ್ಕೆ ಸುಮ್ಮನೆ ಬಂದ್ವಿ, ಚೇಂಜ್ ಇರುತ್ತೆ ಅವಳಿಗೆ ಅಂತ. ಸುಮ್ಮನೆ ಬಂದ್ವಲ್ಲ ಇಲ್ಲಿಗೆ ಅಂತ ಬಂದ್ವಿ. ಎತ್ಕೋ ಅವನ್ನ ಎತ್ಕೊಳ್ಳೋ ತನಕ ಸೈಲೆಂಟಾಗಿ ಎತ್ಕೊಳ್ಳೋ ತನಕ ಅವ್ನು ಸೈಲೆಂಟಾಗಿ ಇರಲ್ಲ. ಬೌ ಅಂತ ಇರೋದು. ಎಲ್ಲಿ ಪಂಡು ಎಲ್ಲಿ? ಆಫೀಸ್ ಹೋದ್ಲಾ? ಮನೇಲಿ ಇದ್ದಾಳೆ ತಾನೆ ಅವಳು, ನಾ ಅದಕ್ಕೆ ಬಂದಿದ್ದು. ಇನ್ನ 1 ತಿಂಗಳು ಹೋಗಲ್ಲ ಅಂದ್ಲಲ್ಲ. ಅಯ್ಯೋ ಮೊನ್ನೆ ಹೇಳಿದ್ಲಲ್ಲ, ಇನ್ನ ಕಾಲ್ ಸರಿಯಾಗಿಲ್ಲ ಅಕ್ಕ, ಇನ್ನ ಲೇಟ್ ನಾನು ಹೋಗೋದು ಅಂದಿದ್ಲು. ಹಂಗೆ ಸ್ನೂಫಿ ಹಾಯ್ ಮಾಡ. ಹಾಯ್ ನೋಡು, ನಿಮ್ಮ ಫ್ರೆಂಡ್ ಬಂದಿದ್ದಾರೆ ಅಮ್ಮು ಆಡೋದು. ಸ್ನೂಫಿ ಫುಲ್ ವೈರಲ್ ಆಗ್ಬಿಡ್ತಾನೆ. ಅಲ್ಲಿ ನೋಡಿ, ಅದು ಮಗು ತರ ಕೂತ್ಕ, ಇಳಿಯೋದು ಇಯೋದು ಪ್ಲೇಸು, ಇಳಿ ಇಯೋದದು ಪ್ಲೇಸು, ಹೊಡಿತಾಳೆ. ಯಾರಿಗೊಂಬ ಅದು? ಬೇಡ ಹೋಗ್ಬೇಡ. ಓಯೋ ಅದು ಇವನ್ ಪ್ಲೇಸು. ಅಕ್ಷುದೆಲ್ಲ ಪಾಪು ಬಂದ್ರೆ ಆ ಕಡೆ ಕೊಂಕಳಲ್ಲ. ಯಾರಮ್ಮ ಅದು ಗೊಂಬು? ಯಾರದ್ದು? ಕೆಳಗೆಲ್ಲ ಹುಷಾರಿಲ್ಲ, ಫುಲ್ಲು ವಾಮಿಂಟ್, ದೃಷ್ಟಿ ಆಗ್ಬಿಟ್ಟಿದೆ ಅವಳಿಗೆ. ಇದು ಮ್ಯಾಟ್ ಮೊಳಗೆ ಅವಳಿಗೆ ಫುಲ್ ಬೆಳಗಿನ ವಾಮಿಂಟ್ ಮಾಡ್ತಿದ್ದಾಳು. ನಿನ್ನೆ ಪಲ್ಲವಿ ಬಂದಿದ್ಲು. ಬಿಡಿ, ಅವಳು ಆಟ ಆಡಲಿ, ಮತ್ತೆ ಹೋಗ್ಬೇಕಾದ ಸ್ನಾನ ಮಾಡಿಸ್ತೀನಿ. ಅವಳು ಆಕ್ಟಿವ್ ಆಗಬೇಕು, ಬೆಳಗಿನ ಆಕ್ಟಿವ್ ಇಲ್ಲ. 2 ಸತಿ ಸ್ನಾನ ಮಾಡ್ತಾಳೆ ನೈಟು. ನೋಡಿ, ನಾನು ಈ ಕಡೆ ಬಂದರೆ ಆ ಕಡೆ ಹೋದ. ಅವಳು ಹೊಟ್ಟೆ ಕಿಚ್ಚೊಳಗು ಎಲ್ಲ ಬ್ಯಾಕ್ ತೋರಿಸ್ತವ್ರೆ. ನೋಡ್ತಾ ಇದ್ದೀರಾ ಚಾನೆಲ್ನ ಆಂಟಿ? ನಂದು ಯೂಟ್ಯೂಬ್ ಚಾನಲ್ಲು ಹೇಗೆ ಅನ್ನಿಸ್ತು? ಹಾಗೆ ಬರ್ತೀರಾ? ಆಲ್ರೆಡಿ ತೆಗ್ದಾಯ್ತು ನಾನು. ನೈಟ್ ಆಲ್ಮೋಸ್ಟ್ ಎಲ್ಲರೂ ನೈಟಿಯಲ್ಲೇ ಇರ್ತಾರೆ ಬಿಡಿ. ಮತ್ತೆ ಹೇಗೆ ಅನ್ನಿಸ್ತು ವಿಡಿಯೋ ನೋಡ್ತಾ ಇದ್ದೀರಾ? ಪಂಡು ನೋಡಿದಾಳೆ.
ನೋಡಿ ಚಾನೆಲ್ನ ಆಯಿತಾ, ಯಾಶ್ ವಿಲಾಗ್ಸ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಯ್ತು, ಹೆಂಗೆ ನಮ್ಮ ಮನೆಯವರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಹೆಂಗೆ? ಅದೇ ಅಲ್ವಾ. ಅದೇ ಮತ್ತೆ ಇದೆಲ್ಲಿ ಹಾಯ್ ಮಾಡಿ. ಹಾಯ್. ಇದು ಏನು ಸರ ಎಲ್ಲಿ ತೆಗ್ದಿಟ್ಟೆ, ಅವಳು ಹಿಂಗೆ ಜಗಿತಾಳೆ. ಓ, ಸಾಕು, ಕಾಲುಂಗುರ ಇದೆಯಲ್ಲ ಸಾಕು. ಸಾಕು ಸಾಕು ಸಾಕು. ಗೊಂಬು ಪಪ್ಪಿ ಕೊಡು, ಅದಕ್ಕೆ ಕಿಚಿ ಕೊಡು, ಕಿಚಿ ಕೊಡು ಸ್ನೂಫಿಗೆ. ಎಲ್ಲಿ ಕೆಲ್ಸಕ್ಕೆ ಹೋಗಲ್ಲ ಅಂತನಾ ಇದು ಚಾನಲ್? ಹಂಗೇನಿಲ್ಲ ಆಂಟಿ, ಏನಾದರೂ ಹೊಸ್ದಾಗಿ ಮಾಡ್ತಾ ಇರ್ಬೇಕಲ್ಲ, ಮಾಡೋಣ ಬ್ಯುಸಿ ಆಗೋಣ ಅಂತ, ಮನೇಲಿ ಬಿಸಿ ಆಗ ಮನೇಲಿ ಬ್ಯುಸಿ ಆಗೋಣ ಅಂತ ಹಂಗಲ್ಲ. ಒಂದು ಹಾಫ್ ಅನ್ ಅವರ್ ಇದಕ್ಕೆ ಅಂತ ಸ್ಪೆಂಡ್ ಮಾಡಿದ್ರೆ ಸಾಕು. ವಿಡಿಯೋ ಮಾಡೋದು ಹಾಫ್ ಅನ್ ಅವರ್, ಅದನ್ನ ಎಡಿಟ್ ಮಾಡೋಕೆ ಒಂದಿನ ತಗೊಳುತ್ತೆ. ಹೌದಾ? ಇವಳು ಬಿಡ್ಬೇಕಲ್ಲ, ಇವಳ್ದು ಕೆಲಸ ಇರುತ್ತಲ್ಲ. ಅಲ್ಲಿ ಇಲ್ಲಿ ಸೇರಿಸ್ಕೊಂಡು ಕಂಟೆಂಟ್ ಸಿಗ್ತಾ ಇಲ್ಲ, ಕಂಟೆಂಟ್ ಹುಡುಕ್ತಾ ಇದ್ದೀನಿ. ನೋಡು, ಪಲ್ಲವಿ ಬಂದು ಹಂಗೆ ಹೋಗಿದ್ದಾಳೆ. ಹಂಗೆ ಹೋದ್ಲು ಅವಳು. ಹೋಗಿದ್ದ ಸ್ನೂಫಿ, ಚಿನ್ನುಮ್ಮ, ಸ್ನೂಫಿ ಚಿನ್ನುಮ್ಮ ಬಾನು ಆರು ಬಂದಿರದ. ಕರೀತಾವಳೆ ಅವಳು, ಬಾ ಬಾ ಅಂತ. ಊಟ ತಿಂದಿಲ್ಲ, ಇವ್ನ್ ಬಾಯಿ ನೋಡಿ ಏನು ವಾಸನೆ, ಸ್ಮೆಲ್ಲು. ಊಟನೇ ಮಾಡಿಲ್ಲನೆ ಬೆಳಗ್ಗೆಯಿಂದ, ಯಾಕೆ? ಸುಮ್ಮನೆ ಬರೀ ಹಾಲು ಕುಡ್ಕೊಂಡು ಇದ್ದೋಗ್ಬಿಟ್ಟವನೆ. ಏನು ಅವನಿಗೆ ನೋವು? ಚಿಕನ್ ತಿಂದ, ಚಿಕನ್ ತಿಂದ್ರೆ 2 ದಿನ ಊಟ ಮಾಡಲ್ಲ ಅವ್ನು. ಬಾ ಅಮ್ಮ ಖಚಿತ ಅಮ್ಮ ಸ್ನೂಫಿ ಈಗ ಅದನ್ನ ಇಕ್ಕ ಬಂಗಾರ. ಮೇ 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 ಬಾ ಬಾ ಅಂತವಳವಳು, ಎದ್ರೋದೇ ಇಲ್ಲ ಆಂಟಿ. ಕೂಗಿದ್ರೆ ಸ್ವಲ್ಪ ಕೂಗಿದ್ರೆ ಒಂಚೂರು ಹಿಂಗೆ ಮೈ ಹಿಂಗೆ ಜಲಕ್ಕೆ ಅನಿಸ್ತಾಳೆ. ಯೂಟ್ಯೂಬ್ ಓಡ್ತಾ ಆಯ್ತಾ? ಹ್ಞೂ ಆಂಟಿ, ಸ್ಟಾರ್ಟ್ ಆಗಿದೆ ಅಷ್ಟೆ. ಹೌದಾ? ನೀವು ಓಡಿಸ್ಬೇಕು. ನೀವು ಓಡಿಸಿದ್ರೆ ಓಡುತ್ತದ. ಆಗ ಸ್ನೂಫಿ ಬಾಯಿ ಇಟ್ಬೇಡ. ಬಾಯ್ ಕೊಡ್ಬೇಡ ಸ್ನೂಫಿ. ಕೊಡ್ಲಿಲ್ಲ ಅನ್ಕೊ. ಗೊಂಬೆ ಅನ್ಕೊಂಡ್ಬಿಟ್ಟವನೆ, ಗೊಂಬೆ. ಮುಟ್ಟೋದು ನೋಡಿ, ಮುಟ್ಟೋದು ಮುದ್ದಮ್ಮ, ಸಕದ ಬರ್ತಾ ಇದೆ ವಿಡಿಯೋ ನೋಡಿ. ಬಾ ಕರಿ ಬಂಗಾರ, ಬಾ ಸ್ನೂಫಿ ಬಾ, ಎತ್ಕೊಂತೀನಿ ಬಾ ಅನ್ನು. ಏನ್ ಫುಲ್ ಪಾರ್ಟಿ ನಂಗಾದ್ರೆ ನೆನ್ನೆ ಬಿಟ್ಬಿಟ್ಟು ಹೋತಾನೆ ಅಂದಲ್ಲ. ನಮಸ್ಕಾರ. ನಮಸ್ಕಾರ, ವೆಲ್ಕಮ್ ಅವರ್ ಹೋಮ್. ಏನ್ ಸಮಾಚಾರ? ಹೇಳ್ಬೇಕು, ಮೇಡಮ್ ಅವರು ಡ್ಯೂಟಿ ಮುಗಿಸ್ಕೊಂಡು ಬಂದ್ಬಿಟ್ಟವ್ರೆ. ಇನ್ನೇನು ಹೊರಡ್ತಾ ಇದ್ವಿ, ನೀನು ಬಂದೆ. ನಮಸ್ಕಾರ, ಹೇಗಿದ್ದೀರಾ? ಹೇಗಿತ್ತು ಆಫೀಸು? ಕಾಲು ಹೇಗಿತ್ತ? ನೋಡಿ ಹಿಂಗಿದೆ ಕಾಲು. ಯಪ್ಪ, ನಡಿಬೋದ ಇವಾಗ ಆರಾಮ? ಊದ್ಕೊಂಡಿದೆ ಅದು ಫುಲ್ಲು. ಇನ್ನೂ ಅದು ಅದು ಇನ್ನೂ ಚರ್ಮ ಎಲ್ಲ ಇದಾಗಬೇಕಲ್ಲ, ಸ್ಕಿನ್ ಎಲ್ಲ ಇದಾಗಬೇಕು, ಡ್ರೈ ಆಗಬೇಕು. ಆಮೇಲೆ ಏನಾದರೂ ಕ್ರೀಮ್ ಹಚ್ಚಿಲ್ಲ, ಕಲೆ ಹಂಗೆ ಉಳ್ಕೊಂಬಿಡುತ್ತೆ. ಏನಾದರೂ ಕ್ರೀಮ್ ತಗೋ, ಇವಾಗಿಂದನೇ ಅಪ್ಲೈ ಮಾಡು. ಆಮೇಲೆ ನಿನ್ನ ಕಾಲು, ಬಿಳಿ ಕಾಲು ಹೋಗಿ ಕರಿ ಕಾಲು ಆಗ್ಬಿಡುತ್ತೆ. ಅದು ಮಲಗಿದೆ ಇಲ್ಲಿ ಬಾಯಿಲಿ. ಏನಮ್ಮ ಸೊಸೆ, ಸೊಸೆನ ಮಾತಾಡ್ಸಲ್ವಾ? ಹುಷಾರಿಲ್ಲ ಅವಳಿಗೆ, ಅದಕ್ಕೆ ಮಲ್ಕೊಂಡವಳು. ಇಷ್ಟೊತ್ತು ಆಡದ್ಲು. ಹೌ ಆರ್ ಯು? ಹೇಳು, ಲೈಕ್ ಮಾಡಿ, ನಮ್ಮ ಅಕ್ಕನ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. Like, share, subscribe and comment. ಯಾರ ಚಾನಲ್ಗೆ? Yashvi. ಥ್ಯಾಂಕ್ ಯು. ನೀನು ಹೇಳೋ ಬದಲು ಸ್ನೂಫಿನೇ ಹೇಳ್ಬಿಟ್ಟ. ಇವಾಗ ನಮ್ಮ ಸ್ನೂಫಿನೂ ಹೇಳ್ತದೆ, ಸಬ್ಸ್ಕ್ರೈಬ್ ಮಾಡಿ. ಸಪೋರ್ಟ್ ಮಾಡಿ. ಎಸ್. ಎಲ್ಲ ಏನ್ ಕಟ್ ಮಾಡಿ. Bye guys. ಬಾಯ್ ಗಾಯ್ಸ್. ಇವಾಗಲೇ ನಾನು ಎಂಡ್ ಮಾಡ್ತಾ ಇಲ್ಲ. Bye guys. ಇವ್ರು ಇವಾಗ ಏನ್ ಮಾಡೋ ಥರ ಕಾಣಿಸ್ತಾ ಇಲ್ಲ guys. ಇವ್ರು ಒಬ್ರಿದಾರೆ, ಏನ್ಕೋ ಗೊತ್ತಿಲ್ಲ. ಏನ್ ಹೌದು, ಇದಕ್ಕೆ ಹೋಗಿದ್ರೆ ಮಂತ್ರಾಲಯಕ್ಕೆ. ಏನಾ? ಹಾ, 2 ಅವರ್ 3 ಅವರ್ ಆಯ್ತು ಮನೆಗೆ ಬಂದು. ಈಗ ಕಳ್ಳೆಕಾಯಿ ಕೊಡ್ಲಾ ಅಂತೀರ? ಇಲ್ಲ ಆಂಟಿ, ಇವಾಗ ಹೋಗಿ ಅಡುಗೆ ಮಾಡ್ಕೊಂಡ್ರೆ ನನಗೆ ಬೆಳಗ್ಗೆ ಹೆಲ್ಪ್ ಆಗುತ್ತೆ. ಅದೇ ಇದ್ದಾಗ ಅದೇ ತಿನ್ಕೊಂಡ್ಬಿಡ್ತೀನಿ. ವಾಶ್ರೂಮ್ ಇಂದ ಬರ್ತಾಳೆ ಅಂತ ಕಾಯ್ತಾ ಇದ್ರಿ ತಾನೆ? ಇಲ್ಲ, ಹೋಗ್ತಿದ್ವಿ, ಹೊರಡೋಣ ಅಂದ್ಲು, ಬಾಯ್ ಹೇಳಲ್ಲ, ಬೈತಾಳ. ಬಾ ಹೇಳ್ದೆ ನಾನು. ಹಂಗಿದ್ರು ಕಾಲು ಇರಲ್ವಾ?
ಇರಲ್ಲ, ನೀನ್ ಬಂದಿದ್ದೆ ಎಷ್ಟೊತ್ತಿಗೆ ಆಫೀಸ್ ಮುಗಿಸ್ಕೊಂಡು? ಆಫೀಸಲ್ಲಿ ಬಿಡೋದ್ ಬೇಡವಾ ನಮ್ಮ ತಾತ ಇಕ್ಕಿರೋದು ನಾವ್ ಅವಾಗ್ಲೇ ಹೋಗ್ಬೇಕಿತ್ತೆ 6 ಗಂಟೆಗೆ. ಅವಾಗ ಇವಳು ಮಾತ್ರ ಬರಲ್ಲ. ಈ ಕಾಲ್ ಸರಿ ಹೋತ್ ನೋಡು, ಮನೆ ಇಲ್ಲೇ ಇದೆ. ನಾನಾದ್ರೂ ಮಗು ಎತ್ಕೊಂಡ್ಬರ್. ಸ್ವಲ್ಪ ಝೂಮ್ ಹಾಕಿ ಕರೆಕ್ಟ್ ಆಗಿ ಆಯ್ತಾ ನೋಡಿ ಫ್ರೆಂಡ್ಸ್, ಕಾಲ್ ಮುರ್ಕೊಂಡ್ ಬಂದಿದ್ದಾಳೆ. ಗಾಡಿಯಲ್ಲಿ ಬಿದ್ದು, ಗಾಡಿಯಲ್ಲಿ ವೀಲಿಂಗ್ ಮಾಡಕ್ ಹೋಗಿ ಬಿದ್ದಿದ್ದು. ಕಾಲಲ್ಲಿ ಇವ್ರ ಮನೆ 4 ಕಫ್ಟರ್ ಐತೆ, ಅದನ್ನ ಹತ್ಬೇಕಂತೆ ಗೈಸ್. ಏನಾದ್ರೂ ಇದೆಯಾ ಮಾನ ಮರ್ಯಾದೆ. ಇದಕ್ಕೆ ಸಂಬಂಧ ಇಲ್ಲ, ಅದು ಅವ್ರೇ ಹೇಳ್ಕೊಂಡಿರೋದು. ಇಲ್ಲಿ ಒಂದು ಸಮಸ್ಯೆ ಉಂಟು. ನನಗೆ ಮಗ ಆದ್ಮೇಲೆ ಇದಕ್ಕೆ ಕಟ್ಬಿಡ್ತೀನಿ. ಹುಡುಗಿ ತುಂಬಾ ಚಿಕ್ಕವಳಾದ್ಲು ಬಿಡವ. ಪರವಾಗಿಲ್ಲ, ದೊಡ್ಡವಳಾದ್ರೂ ಮಾಡ್ಕೊತೀವಿ. ಅವಳು ಮದ್ವೆನೇ ಮಾಡಲ್ವಲ್ಲ ನಾವು. ಫಸ್ಟ್ ಆಫ್ ಆಲ್ ಏಂತಕ್ಕೆ ಅವ್ರು ಅನ್ನ ಮಾಡ್ತಿದ್ದಾರೆ. ನಮಗ್ ಬೇಡ ಆಂಟಿ, ಯಾಕೆ ನಾನೆಲ್ಲ ಹೆಚ್ಚಿಟ್ಟು ಬಂದಿದ್ದೀನಿ, ವೇಸ್ಟ್ ಆಗುತ್ತೆ ಆಂಟಿ. ನನಗೆ ಬೇಡ ಊಟ, ನಾನು ಹೋಗಿ ಮಾಡ್ಕೊತೀನಿ. ಎಷ್ಟೊತ್ತು 5 ನಿಮಿಷ. ಕೆನ್ನೆ ಗಡ್ಡ ಎಲ್ಲ ಕಷ್ಟ ಆಗಿದೆ. ಮಂಚದ ಮೇಲೆ ಬಿದ್ದು ಎಂತ ಸಾವು ಮಾರಿರೋ ನೆಟ್ಟಿಗೆ ನೋಡ್ಕೊಳ್ಳೋದಕ್ಕೆ ಬರೋದಿಲ್ಲ. ನೀನ್ ಬಂದ್ಬಿಡಲ್ಲ. ಸ್ವಲ್ಪ ಸಿಗ್ತದೆ ಆಯ್ತಾ ನಿಮ್ಗೆ ಕಟ್ಬಿಟ್ಟು ನಾನು ಮಾಡ್ಬಿಡ್ತೀನಿ ಆಯ್ತಾ. ಮಲಗಿರೋ ಮಗುಗೆ ಮುತ್ತಿಗೆ ಮಾಡಿ ಅಪ್ಪ ಎಷ್ಟು ದೃಷ್ಟಿಯಾಗಿದೆ ನೋಡಿ ನೆಂದೆ. ನಿಜ ಇಲ್ಲೋಡಿ ಗಡ್ಡ ಎಲ್ಲ ಗಾಯ. ಎಂತ ತಾಯಿ, ಎಂತ ಅಪ್ಪ. ನಿಮ್ಮ ಪಲ್ಲವಿ ಅಕ್ಕ ಮಾಡಿದ್ದು. ಅವಳು ಅಲ್ಲಿ ಕಸ ಗುಡಿಸ್ತಾ ಇದ್ಲ, ಅವಳನ್ನ ಬಿಟ್ಬಿಟ್ಟಿದ್ದಾಳೆ. ನಾನು ಮೇಲ್ಗಡೆ ಹೋಗಿ ಪಾತ್ರೆ ತೊಳಿತಾ ಇದ್ನ, ಅವಳನ್ನ ಬಿಟ್ಬಿಟ್ಲು. ಡಬ್ಬಕ್ಕಂತ ಬಿದ್ದುಬಿಟ್ಟಿದ್ದಾಳೆ. ಯಾರು ನೋಡಿಲ್ಲ ಅವಳನ್ನ. ತಾನೇ ಒಬ್ರಿಂದನೇ ಇರ್ಬೇಕು. ಅವಾಗಿನ ಆಗೈಸ್ ಅಂತಿದ್ ಏನು ಸಮಾಚಾರಗಳು. ಎಂತ ಹುಡ್ಗ ಬೇಕು ಹೇಳು, ಹುಡ್ಕವ. ಯೂಟ್ಯೂಬ್ ಚಾನೆಲ್ ಗೈಸ್. ಅಲ್ಲ, ಎಂತ ಹುಡ್ಗ ಬೇಕು ಹೇಳು, ಹುಡ್ಕುವ. ನನಗ ಹೇಳು. ನನ್ನ ಅಪ್ಪ ನನ್ನ ಅಮ್ಮ ನೋಡ್ತಾರೆ. ಪರವಾಗಿಲ್ಲ. ಆಹಾ ಇರ ಹುಡುಗನ್ ಹುಡುಕ್ತಾರೆ ಅಂತ ಹೇಳ್ತಿರೋದು. ಅಲ್ಲ, ನಿನಗೆ ಯಾವ ತರ ಡ್ರೀಮ್ ಬಾಯ್ ಇರಬೇಕು, ಇದೇ ತರ ಕ್ವಾಲಿಟೀಸ್. ನನ್ಗೆ ಪ್ರಭಾಸ್ ತರ ಇರಬೇಕು. ಭ್ರಮೆ. ಈ ವಿಡಿಯೋ ಏನಾದ್ರು ಪ್ರಭಾಸ್ ನೋಡ್ತಾ ಇದ್ರೆ ಅವರೇ ಬಂದ್ರು ಏಜ್ ಆಗ್ಬಿಟ್ಟಿದೆ, ದಟ್ಸ್ ಓಕೆ. ಪರವಾಗಿಲ್ವಾ? ಲವ್ ಇಸ್ ಬ್ಲೈಂಡ್. ಓ ಅಲ್ಲ, ಕೆಲವೊಂದು ಕ್ವಾಲಿಟೀಸ್ ಹೇಳು ಹುಡುಗನ ಬಗ್ಗೆ. ಡ್ರೀಮ್ ಬಾಯ್. ಪ್ರಭಾಸ್ ಹೈಟ್, ಪ್ರಭಾಸ್ ದಪ್ಪ, ಬಾಡಿ, ಆಮೇಲೆ ಪ್ರಭಾಸ್ ಆಗಿರೋಷ್ಟು ದುಡ್ಡು, ಫಾಲೋಯಿಂಗ್, ಕೇರ್, ಲವ್, ಸಪೋರ್ಟ್. ಕಟ್ ಮಾಡೋದನ್ನ ಯಾಕೆ ಬಾಯಿ ಬಂದಾಗ ಉಗಿತಾರೆ ಆಮೇಲೆ ಕಾಮೆಂಟ್ಸ್ ಅಲ್ಲಿ ಉಗಿಸ್ಕೊಳಕ್ ರೆಡಿ. ಇಲ್ಲ ಫ್ರೆಂಡ್ಸ್, ಇದೇನು ಫಿಲ್ಟರ್ ಹಾಕಿಲ್ಲ. ಸೊ ಅವಳು ನ್ಯಾಚುರಲ್ ಕಲರು, ಇಷ್ಟೇ ಮುದ್ದಾಗಿದ್ದಾಳೆ. ಸೊ ಪ್ರಭಾಸ್ಗೆ ಆಲ್ಮೋಸ್ಟ್ ತಲುಪೋ ಹಾಗೆ ಶೇರ್ ಮಾಡಿಬಿಡಿ. ದಯವಿಟ್ಟು ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಫ್ರೆಂಡ್ಸಿಗೆ, ಪ್ರಭಾಸ್ಗೆ ಹೋಗೋವರೆಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಆಂಟಿ ಈಗ 2 ಅವರ್ ಆದ್ಮೇಲೆ ಕಳ್ಳೆಕಾಯಿ ಕೊಟ್ಟವ್ರೆ, ತಿಂತಾ ಇದೀವಿ. ಕೊಟ್ಟವ್ರೆ ನೋಡಿ, 4ಕ್ಕೆ 4 ಕೊಟ್ಟವ್ರೆ. ನೀನ್ ತಗೊಂಡ್ ತಿನ್ಬೇಕು. ನೀನು ಸೊಸೆ ಹಾಕೊಂಡ್ ಕೂತ್ಕೊಂಡ್ರೆ ಪ್ಲೇಟ್ ಆ ಕಡೆ ಇಟ್ಕೊಳ್ಳಿ. ಇದು ಸಾಕಾಗಲ್ಲ ನಮ್ಮ 3 ಜನಕ್ಕೆ. ತುಂಬಾ ಟೇಸ್ಟ್ ಆಗಿದೆ ಫ್ರೆಂಡ್ಸ್. ನೀವು ಮನೇಲಿ ಮಾಡ್ಕೊಂಡು ಉಪ್ಪು ಹಾಕೊಂಡು ಏನಿಲ್ಲ, ಉಪ್ಪು ಹಾಕಿ ನೀರು ಹಾಕಿ ಚೆನ್ನಾಗಿ, ಅದಕ್ಕಿಂತ ಮುಂಚೆ ಚೆನ್ನಾಗಿ ತೊಳಿರಿ. ತೊಳೆದ್ಬಿಡ್ತೀನಿ ಅಷ್ಟೇ. ನೀವು ಹೆಂಗ್ ತೊಳಿತೀರೋ ಅದ್ರ ಮೇಲೆ ಡಿಪೆಂಡ್. ಪಂಡು, ನಮ್ದೊಂದು ಡೈಲಾಗ್ ಇತ್ತಲ್ಲ, ಎಂತದು ಅಂತ. ಹಾಲಿಗೆ ಏಲಕ್ಕಿ ಹಾಕಿ ಆ ಹಾಲು ಬೇಡ, ಅದಲ್ಲ. ತೆಂಗಿನಕಾಯಿ ಮರ ಉಂಟಲ್ಲ ಅಂತ ಒಂದು ಸ್ಟಾರ್ಟಿಂಗ್ ಮುಂಚೆನೆ ಒಂದು ಡೈಲಾಗ್ ಹೇಳ್ತಿದ್ವಲ್ಲ, ಏನದು ಮರ್ತೋಗಿದೆ. ಜಾಸ್ತಿ ಅದು ಆಲದ ಮರದ ಮನೆಯಲ್ಲಿ ಹೇಳ್ತಿದ್ವಿ ಗೊತ್ತಾ? ಅದು ನಾನೇ ಅದ್ರಲ್ಲಿ ಫೇಮಸ್ ಆಗಿದೆ ಆ ಡೈಲಾಗಲ್ಲಿ. ಎಂತದು ಗೊತ್ತಾ, ನಮ್ಮ ಮನೆ ಹಿಂದೆಗಡೆ ಒಂದು ತೆಂಗಿನ ಮರ ಉಂಟಲ್ಲ. ಆಂಟಿ ಏನಿಲ್ಲ ಆಂಟಿ, ಚೆನ್ನಾಗಿ ತಿಂದ್ಬಿಟ್ಟು ಕೇಕ್ ಕಟ್ ಮಾಡಿಬಿಟ್ಟು ಮಲ್ಕೊಂಡ್ಬಿಡೋದು. ಇಲ್ಲ ಆಂಟಿ, 31st ಕ್ಯಾನ್ಸಲ್ ಮಾಡಿಕೊಂಡು ಈ ಒಂದು 14 ಬರ್ಡೇ ಇದೆಯಲ್ಲ, ಆ 14 ಬರ್ಡೇಲಿ ಜಸ್ಟ್ ಕೇಕ್ ಕಟ್ ಮಾಡಿಕೊಂಡು ಸೆಲೆಬ್ರೇಟ್ ಮಾಡಿಬಿಟ್ಟು 18 ಸಂಡೇ ಬರುತ್ತಲ್ಲ, ಅವತ್ತು ಪ್ರೋಗ್ರಾಮ್ ಮಾಡೋಣ, ಅವತ್ತು ಪಾರ್ಟಿ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ. 2 ಒಟ್ಟಿಗೆ ಆಗುತ್ತೆ ಅಂತ. ಖರ್ಚಲ್ಲಿ ಖರ್ಚು. ಎಣ್ಣೆ ಪಾರ್ಟಿ ಸೈಡಲ್ಲಿ ಇರುತ್ತೆ. ಇನ್ವೈಟ್ ಮಾಡ್ತೀನಿ ಗೈಡ್ಸ್. ಅಡ್ರೆಸ್ ಮಾತ್ರ ಹಾಕಲ್ಲ. ಹುಡ್ಕೊಂಬಂದವ್ರಿಗೆ ಇನ್ನೊಂದು ಬಾಟ್ಲು ಫ್ರೀ. ಟ್ಯಾಗ್ ಯುವರ್ ಎಣ್ಣೆ ಫ್ರೆಂಡ್ಸ್.
ಫಸ್ಟ್ ಟೈಮ್ ನಿಂತ್ಕೊತಾ ಇರೋದು. ಈ 3 ಡೇಸಿಂದ ಟ್ರೈ ಮಾಡ್ತಾ ಇದ್ದಾಳೆ ನಿಂತ್ಕೊಳ್ಳೋಕ್ಕೆ. ಬಾಯಲ್ಲಿ ಏನೋ ಇಟ್ಕೊಂಡವನಾ? ಇದು ಅನ್ಸುತ್ತಾ ಆಂಟಿ, ಕಡಲೆ ಬೀಜದ ಸಿಪ್ಪೆ. ಏ ನಿಂತ್ಕೊಂಡಿದ್ದಾಳಯ್ಯ. ಅಯ್ಯೋ ಬೆತ್ಲು. ಅಮ್ಮ ನಿತ್ಕೋ, ಗೊಂಬು ನಿತ್ಕೋ, ನಿತ್ಕೋ ನಿತ್ಕೋ. ವೆರಿ ಗುಡ್. ಏ ಬರ್ತೀನಿ. ಅವಳು ಯಾವ ಕಡೆ? ಅಮ್ಮ ಬಿತ್ತು. ಗೊಂಬು ಏಟಾಗುತ್ತೋ? ಎಸ್ 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 ಕಮಾನ್ ರೇ. ಸ್ನೂಫಿ ಕಡಿತಾ ಇರೋದು. ಬಾ. ಬ್ಯಾಲೆನ್ಸ್ ಮಾಡ್ತಾ ಇದ್ದಾಳೆ. ಇನ್ನೊಂದು 15 ಡೇಸ್ ಅನ್ಸುತ್ತೆ. ಅವಳಾಗೆ ಅವಳೆಲ್ಲ ಎದ್ದು ನಿಂತ್ಕೊಂಡು ಹೋಗ್ತಾಳೆ ಅನ್ಸುತ್ತೆ. ಮತ್ತೆ ನಿಂತ್ಕೊತಾ ಇರೋದು, ಟ್ರೈ ಮಾಡ್ತಾ ಇರೋದು. ದೂರ ಹೋಗಿ ಏನು ಮಾಡ್ತಾಳೆ. ಮಾಮ ಅಲ್ಲ, ಅತ್ತೆ. ಅತ್ತೆನಪ್ಪ, ಅತ್ತೆ ಅತ್ತೆ ಅತ್ತೆ. ರಾಘು ನೀ ಬೀಳ್ತೀಯ ಹಿಂದೆ. ನಾಳೆ ಟ್ರೈ ಮಾಡು. ನಾಳೆ ಸಾಕು ಮಗಳೇ, ಗೊಂಬು ಸಾಕು. ಎತ್ಕೊಳ್ಳು. ಓಕೆ, ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಹೇಳು ಎಂಡಿಂಗ್ ಡೈಲಾಗ್ ನೀನೇ ಹೇಳ. ಬಾಯ್ ಬಾಯ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾನು ಹಾಕೋ ಎಲ್ಲ ವಿಡಿಯೋಸು ನಿಮಗೆ ನೋಟಿಫಿಕೇಶನ್ ಆಗಿ ಸಿಗುತ್ತೆ. ಥ್ಯಾಂಕ್ ಯು. ಕೀಪ್ ವಾಚಿಂಗ್. ಲವ್ ಯು ಆಲ್. ಬಾಯ್. ಇವಾಗ ಯೂಟ್ಯೂಬ್ ಓ ಅದು ಒಂಥರ ಬೇಡಿಕೆ, ಇದೊಂಥರ ಬೇಡಿಕೆ. ಅಣ್ಣ ತಂಗಿ ಏನ್ ಲವ್. ಈ ಬಂದ ಜನ್ಮ ಜನ್ಮಗಳ ಅನುಬಂಧ. ಕಾಡಲ್ಲಿ ಒಂದು ಸೊಪ್ಪು. ರಾಘು ನಿನ್ನ ಇದು ಕೂದಲು ಬೆಳೆಯುತ್ತಲ್ಲ, ಅದಕ್ಕೆ ನಾ ಟಿಪ್ಸ್ ಹೇಳಾಯ್ತಾ? ಹೇಳಲ್ಲ. ಓಕೆ ನಿಂತ್ಕೊಳ್ಳಿ, ನಾನು ಕ್ಲಿಪ್ ತಗೋತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.